ನಿಮ್ಮ ಗಂಡ ಕಾಯಿಲೆಯಿಂದ ನರಳುತ್ತಿದ್ದರೆ ಅಥವಾ ಮಾರಣಾಂತಿಕ ರೋಗದಿಂದ ಪರಿತಪಿಸುತ್ತಿದ್ದರೆ ಈ ಒಂದೇ ಒಂದು ಹರಳು ನಿಮ್ಮ ಗಂಡನ ಜೀವನವನ್ನು ತುಂಬ ಚೆನ್ನಾಗಿಡುತ್ತೆ, ಜೀವ ಕಾಪಾಡುತ್ತೆ ಅಂತಲೇ ಹೇಳಬಹುದು. ಮುತ್ತೈದೆಯ ಸಾವು ನಿಮಗೆ ಸಿಗುತ್ತೆ, ಇಲ್ಲದಿದ್ದರೆ ವಿಧವೆಯಾಗಿ ಸಾಯಬೇಕಾಗತ್ತೆ. ಎಚ್ಚರಿಕೆ, ಗಂಡನ ಕುತ್ತಿಗೆಯಲ್ಲಿ ಈ ಹರಳು ಇರಬೇಕು ಅಥವಾ ನಿಮ್ಮ ಗಂಡ ಮಲಗುವ ಹಾಸಿಗೆಯ ದಿಂಬಿನ ಕೆಳಗಡೆ ಇದೊಂದು ಹರಳು ಇರಬೇಕು. ಗಂಡನ ಅನಾರೋಗ್ಯ ಪರಿಸ್ಥಿತಿಗಳು ಎಷ್ಟೇ ಇದ್ದರೂ ಏನೇ ಇದ್ದರೂ ಸಂಪೂರ್ಣವಾಗಿ ಪರಿಹಾರ ಆಗುತ್ತದೆ. ಯಾವ ಒಂದು ಹರಳನ್ನು ಹೇಗೆ ಅದನ್ನು ಯಾವ ವಿಧಾನದಲ್ಲಿ ಅನುಸರಿಸಿ ಇಡಬೇಕು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜು, ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಫಾಲೋ ಮಾಡ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಎಷ್ಟೇ ಸಮಸ್ಯೆಗಳಿದ್ದರೂ, ತುಂಬ ದೊಡ್ಡ ಕಠಿಣ ಸಮಸ್ಯೆಗಳು ಅಥವಾ ಚಿಕ್ಕ ಸಮಸ್ಯೆಗಳು ಏನೇ ಇದ್ದರೂ ಪರಿಹಾರಕ್ಕಾಗಿ ಈ ತಕ್ಷಣ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಂಪೂರ್ಣವಾದ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತವಾಗಿ ಮತ್ತು ಉಚಿತವಾಗಿಯೇ ಪರಿಹಾರ ಹೇಳುತ್ತಾರೆ. ಗುರುಗಳು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡುವ ಹಾಗೆ ಗಂಡಂದಿರ ಜೀವನದಲ್ಲಿ ತುಂಬ ಕಷ್ಟ ಇದ್ದಾಗ, ಅನಾರೋಗ್ಯದ ಪರಿಸ್ಥಿತಿ ಇರುತ್ತೆ, ಚಿಕ್ಕ ಪುಟ್ಟ ವಯಸ್ಸಿಗೆ ಕಾಯಿಲೆ ಕಸಾಲೆಗಳು ಬಂದುಬಿಟ್ಟಿರುತ್ತೆ. ಆದರೆ ರೋಗ ರುಜಿನಗಳು ಡಾಕ್ಟ್ರ್ ಹತ್ರ ಹೋಗ್ತಾರೆ, ಮತ್ತು ಏನೇ ಪೂಜೆ ಪುನಸ್ಕಾರ ಮಾಡಿಸಿದ್ರು ಸರಿನೇ ಹೋಗ್ತಾ ಇಲ್ಲ. ಗುರುಗಳೇ ಕ್ಯಾನ್ಸರ್ ಆಗೋಗಿದೆ ಅಥವಾ BP ಹೈ ಆಗಿದೆ, ಶುಗರ್ ಲೋ ಆಗೋಗಿದೆ, ಶುಗರ್ ಜಾಸ್ತಿ ಆಗಿದೆ, ಇಂತಹ ಯಾವುದೋ ಒಂದು ಕಾಯಿಲೆಯಿಂದ ನರಳುತ್ತಿದ್ದಾರೆ. ಗ್ಯಾಂಗ್ರೀನ್ಗಳಂಥದ್ದು ವಿಶೇಷವಾಗಿ ದೊಡ್ಡ ದೊಡ್ಡ ಕಾಯಿಲೆಗಳಾಗೋಗಿದೆ ಅನ್ನೋದಾದರೆ ವಿಶೇಷ ತಂತ್ರ ಈ ಒಂದು ಕೆಂಪು ಹರಳು ಗುರುಗಳು ಕೊಡ್ತಾರೆ. ಈ ಕೆಂಪು ಹರಳಿನಲ್ಲಿ ತುಂಬ ಅದ್ಭುತವಾದ ಶಕ್ತಿಯುತವಾದ ಧಾರ್ಮಿಕ ಪೂಜೆಗಳನ್ನು, ವೇದ ಉಪನಿಷತ್ತುಗಳನ್ನು 21 ಜ್ಯೋತಿಷ್ಯರು ಒಟ್ಟಿಗೆ ಸೇರಿ ಮೃತ್ಯುಂಜಯ ಹೋಮ ಮಾಡಿಸಿ ಆ ಹೋಮದ ಯಜ್ಞದ ಪ್ರತಿಫಲವಾಗಿ ತಂದಿರತಕ್ಕಂತಹ ಈ ಒಂದು ಕೆಂಪು ಹರಳು ನಿಮ್ಮ ಗಂಡನ ಅಥವಾ ನಿಮ್ಮ ಮಕ್ಕಳ ಕಾಯಿಲೆ ಬೇಗ ಗುಣವಾಗಬೇಕು ಅಂತ ಹಾಸಿಗೆಯ ಕೆಳಭಾಗದಲ್ಲಿ ಇಟ್ಕೊಳ್ಬೇಕು. ಇದನ್ನ ಇಟ್ಕೊಂಡ್ರೆ ಕಾಯಿಲೆ ಗುಣವಾಗುತ್ತಾ ಗುರುಗಳೇ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಅದರ ತಕ್ಕಂಗೆ ದೇಹ ಡಾಕ್ಟ್ರು ಕೊಟ್ಟಂತಹ ಔಷಧಿಗಳಿಗೆ ತುಂಬ ಬೇಗ ಚೆನ್ನಾಗಿ ಸ್ಪಂದಿಸುತ್ತದೆ. ಅಷ್ಟು ಬೇಗ ಮೊದಲಿನ ಆಕರ್ಷಣೆ ಹೆಚ್ಚನ್ನು ಮಾಡುತ್ತದೆ. ಇದರಿಂದ ದೈವಿಕ ಶಕ್ತಿ ಪ್ರೇರಣೆಯಿಂದಾಗಿ ಕೆಂಪು ಹರಳು ಒಂದು ಸಂಜೀವಿನಿ ಅಂತಲೇ ಹೇಳಬಹುದು. ಸಾಕಷ್ಟು ಜನರ ಕಾಯಿಲೆಗಳನ್ನು ಗುಣ ಮಾಡಿದೆ. ಇವತ್ತು ತುಂಬ ಚೆನ್ನಾಗಿದ್ದಾರೆ. ಹೆಂಡತಿ ಮಕ್ಕಳು ಸಂತೋಷವಾಗಿ ನಗ್ನಗ್ತಾ ಖುಷಿಯಾಗಿದ್ದಾರೆ. ಇನ್ನೇನು ಸತ್ತೇ ಹೋಗ್ತಾರೆ ಅಂತಿರುವ ವ್ಯಕ್ತಿ ಶಟ್ಲ್ ಕಾಕ್ ಆಡ್ತಾರೆ, ಬ್ಯಾಡ್ಮಿಂಟನ್ ಆಡ್ತಾರೆ, ಫುಟ್ಬಾಲ್ ಆಡ್ತಾರೆ, ಹೆಂಡತಿ ಮಕ್ಕಳ ಜೊತೆ ಆಟ ಆಡಿಕೊಂಡು ಕಾಲ ಕಳೀತಿದ್ದಾರೆ. ಅಂದರೆ ಈ ಒಂದು ಕೆಂಪು ಹರಳು ಸಂಜೀವಿನಿ ಹರಳು ಅಂತಲೇ ಕರೀತಾರೆ. ಈ ಸಂಜೀವಿನಿ ಕೆಂಪು ಹರಳನ್ನು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಕೇಳಿ ಒಂದು ಫೋನ್ ಮಾಡಿ ಉಚಿತವಾಗಿ ನೀಡ್ತಾರೆ. ಕಷ್ಟಗಳು ಸಮಸ್ಯೆಗಳು ಖಂಡಿತ ನಿವಾರಣೆ ಆಗುತ್ತೆ.